ನನ್ನ ದೋಷ 100 ವರುಷ ತುಳಿದ ಎಂದು ಬಾರೋ 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 ತುಳಿದ ಎಂದು ಬಾರೋ. Come on everybody, come on everybody. ಗೌಡ ರಂಗೇಗೌಡ ಈ ಎಲ್ಲಿ ರಂಗೇಗೌಡನ ಎದುರು ಹಾಕಿಕೊಂಡು ಬದುಕ್ತಿದ್ದಾನಲ್ಲ ಆ ರಾಜೀವಪ್ಪ. ಲೇ ರಾಜೀವಪ್ಪ, ಈ ಯಮರಾಜನನ್ನು ಎದುರು ಹಾಕಿಕೊಂಡು ಎಷ್ಟು ದಿನ ಬದುಕ್ತಿದ್ದೆ ಮಗನೇ? ಬದುಕು ಬದುಕಿದ ನಿನ್ನ ಬಾಯಿನಲ್ಲಿ ಮುಳ್ಳು ಬೇಲಿ ಹಾಕಿ ನನ್ನ ಖಾದ್ಯ ದರ್ಪವನ್ನು ನಿನಗೆ ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು ಚಕ್ರವರ್ತಿ MLA ರಂಗೇಗೌಡನೇ ಅಲ್ಲ. ಕಾಳಿಂಗ ಬರ್ಜಂತಿ, ಲೇ ಬರ್ಜಂತಿ. ಹೇಳ್ರಿ ಗೌಡ್ರ. ಯಾಕೆ ಬರ್ಜಂತಿ, ಏನಾಯ್ತು? ಅದೃಷ್ಟ ನಮ್ಮನ್ನ ಹುಡ್ಕೊಂಡಿ ಮನೆ ಬಾಗಿಲಿಗೆ ಬಂತ್ರಿ ಗೌಡ್ರ. ಯಾಕೆ ಬರ್ಜಂತಿ, ಅದೇನು ಹೇಳುತ್ತೀವೋ ನೇರವಾಗಿ ಹೇಳೋ ಮಗನೇ. ಹೀಗೆ ಸುದ್ದಿ ಬಳಸಿ ಮಾತನಾಡಿದ್ರೆ ಅದು ನನಗೆ ಹೇಗೆ ತಿಳಿಬೇಕಲೇ ಬರ್ಜಂತಿ? ಅಲ್ಲ ರೀ ಗೌಡ್ರ, ನಮ್ಮ ಊರಿಗೆ PRRD ಕಂಪ್ನಿ ಬಂತ 300 ಎಕರೆ ಜಮೀನು ಕೇಳಕತ್ತ ಬಂದಾರಿ. ಜಮೀನು ಕೇಳಕ್ ಬಂದಾರ. ಏನು PRRD ಕಂಪ್ನಿ ನಮ್ಮ ಊರಿಗೆ ಬಂದಿದ್ಯಾ? ಅವರು ಕರೆದುಕೊಂಡು ನನ್ನ ಹತ್ತಿರ ಬರಬೇಕಾಗಿತ್ಲೇ ಬರ್ಜಂತಿ. ಅಲ್ರಿ ಗೌಡ್ರ, ಈ ಪಡ್ಜಂತಿಗೆ ಅಟ್ಟು ತಿಳಿಯಂಗಿಲ್ಲನ್ರಿ. ನೀವ್ ಹಿಂಗ ಹತ್ತಿರ ಗೊತ್ತಾಗಿ ಅವ್ರ ಕರ್ಕೊಂಡ ಬಂದಿನ್ರಿ. ಸಾಹೇಬ್ರ ಸಾಹೇಬ್ರ, ನಮಸ್ಕಾರ MLA ಸಾಹೇಬ್ರಿಗೆ. ನಮಸ್ಕಾರ, ಬನ್ನಿ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ನಾನು PRRD ಕಂಪನಿದ ಬಂದಿದ್ದೇನೆ. ನಿಮ್ಮೂರಿನ ನಕ್ಷೆ ತೆಗೆದು ನಡೆದಾಗ ನಮ್ಮ ಕಂಪನಿ ಅನುಕೂಲ ಜಾಗ ಇದೆ ಎಂದು ನಿಮ್ಮಲ್ಲಿ ಬಂದಿದ್ದೇನೆ. ಯಾಕೆ ಹೇಮಂತ್, ಏನಾಯ್ತು? ನಾವು ಫ್ಯಾಕ್ಟ್ರಿ ಕಟ್ಟಬೇಕು ಎಂದ್ರ ಜಾಗದಲ್ಲಿ ನಿಮ್ಮೂರಿನ ರೈತರ ಜಮೀನುಗಳಿವೆ. ಆದರೆ ನಾವು ನಿನ್ನೆ ನಕ್ಷೆ ಹಾಕುತ್ತಿರುವಾಗ ಒಬ್ಬ ರೈತ ಬಂದು ನಮ್ಮ ಜೊತೆ ಜಗಳ ಮಾಡಿ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುದಿಲ್ಲ ಎಂದು ಹೇಳಿದ. ಬಡಜಂತಿ,
ಅವನು ಇವರ ಜೊತೆ ಜಗಳ ಮಾಡಿದವನು ಆ ಮಗಳನ್ನು ಒದ್ದೆದುಕೊಂಡು ಬರಬೇಕಾಗಿತ್ತು ನನ್ನ ಹತ್ತಿರ. ಮತ್ತಿನ್ಯಾರು ಬಾವ ಈ ಊರಿನಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿದ್ದ ಆ ರಾಜುವಪ್ಪನ ತಮ್ಮ ಮೈಲಾರಿ. ಏನು ರಾಜೀವಪ್ಪನ ತಮ್ಮ ಮೈಲಾರಿನಾ? ಎಲೆ ಮಗನ ಮೈಲಾರಿ, ಎಷ್ಟು ಸೊಕ್ಕು ಬಂದಿದ್ದಲೇ ಮಗನೇ ನಿನಗೆ? ನಿನ್ನ ಸೊಕ್ಕು ಹೇಗೆ ಒದ್ದು ಬರಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು ಮಗನೇ. ಕಾಳಿಂಗ, ಲೇ ಕಾಳಿಂಗ, ಗೌಡ್ರಿ ಯಾಕೆ ಕರೆದದ್ದು? ಕಾಳಿಂಗ, ಆ ರಾಜೀವಪ್ಪನ ಮನೆಗೆ ಹೋಗಿ ಆ ಬಡ ಬಿಕಾರಿ ಮೈಲಾರಿಯನ್ನು ಕರೆದುಕೊಂಡು ಬಾ ಇಲ್ಲಿಗೆ. ಕರ್ಕೊಂಬಾಲೆ ಮಂಗ್ಯಾನ ಮಗನ, ಒಂದ್ ಎಳೆ ಬರ್ಲಿಕ್ಕಂದ್ರ ಕೈ ಕಾಲು ಕಟ್ಟಿ ಒದ್ದು ಎಳ್ಕೊಂಬ ದರದ್ರ. ಗೌಡ್ರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದ್ರೆ ಸರಿ, ಇಲ್ಲದಿದ್ದರೆ ಅವನ ರುಂಡವನ್ನ ಕತ್ತರಿಸಿ ನಿಮ್ಮ ಪಾದದಡಿಗೆ ಹಾಕುವೆ. ಬರ್ತೀನಿ ಬರ್ತೇನೆ. ಹಾ ನೋಡಿ ಮಿಸ್ಟರ್, ನನ್ನ ಹೆಸರು ಹೇಮಂತ್ ಅಂತ. ಹಾ ನೋಡಿ ಹೇಮಂತ್, ನಾವು ಮನಸ್ಸು ಮಾಡಿದರೆ ಆ 300 ಎಕರೆ ಜಮೀನನ್ನು ನಿಮ್ಮ ವಶಕ್ಕೆ ಮಾಡಿಕೊಡ್ತೇವೆ. ಆದರೆ ಇದರಲ್ಲಿ ನಮಗೆ ಬರುವ ಲಾಭವಾದರೂ ಏನು? ನೋಡಿ ಸರ್, ಈ 300 ಎಕರೆ ಹೊಲವನ್ನು ನಮಗೆ ಭೂ ಸ್ವಾಧೀನ ಮಾಡಿದರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದೇ ರೈತರ ಭೂಮಿಗೆ ಎಕರೆಗೆ 10 ಲಕ್ಷ ಅಂತೆ ಖರೀದಿ ಮಾಡಿಸಿಕೊಡಬೇಕು. ಏನಂತೀರಾ? ನೋಡ್ರಿ ಸಾಹೇಬ್ರ, ನೀವ್ ಇದ್ರ ಬಗ್ಗೆ ತೈಲನೆ ಕೆಡ್ಸ್ಕೋಬೇಡ್ರಿ. ಇದಕ್ಕೆ ನಮ್ಮ ದಣಿಯವ್ರ ಮನಸ್ಸು ಮಾಡಿದ್ರಂದ್ರ ಮುತ್ತೈದು ಹೆಣ್ಣು ಮಕ್ಕಳು ರಾಂಡಿ ಮುಂಡಿ ಮಾಡ್ತಾರ, ರಾಂಡಿ ಮುಂಡಿ ಹೆಣ್ಣು ಮಕ್ಕಳು ಮುತ್ತೈದು ಮಾಡ್ತಾರ. ಬಾಯಿ ಮುತ್ತಲೇ ಬಡ್ಜಂತಿ ಮಾಡ್ಯಾರ, ತಾಯಿನ ಮಾಡ್ಯಾರ. ಲೇ ಬಾಯಿ ಮುತ್ತಲೇ ಬಡ್ಜಂತಿ. ಬವ, ಹೇಗಾದರೂ ಮಾಡಿ ಈ ಕಾರ್ಯವನ್ನೇ ನೆರವೇರಿಸಲೇಬೇಕು. ಒಂದು ವೇಳೆ ಇದಕ್ಕೆ ಯಾರಾದರೂ ಅಡ್ಡ ಬಂದಿದ್ದೆ ಆದರೆ ಭೂ ಸ್ವಾಧೀನಿ ಮಾಡುವಕ್ಕಿಂತ ಮೊದಲು ಅವರ ಸಮಾಧಿವನ್ನೇ ಮಾಡಿಬಿಡೋಣ. ಗೌಡ್ರಿ, ನೀವು ಹೇಳಿದಾಗ ಈ ಮಹಿಳೆಯರನ್ನು ಕರೆದುಕೊಂಡು ಬಂದಿದ್ದೇನೆ. ಅದು ಏನಂತ ಬೇಗನೆ ವಿಚಾರಿಸಿ. ನಮಸ್ಕಾರ MLA ಸಾಹೇಬರಿಗೆ. ಹಾ ಬಾ ಮೈಲಾರಿ, ಬಾ. ಇಲ್ಲಿ ತನಕ ನಿನ್ನ ಧಾರಣೆ ಕಾಯ್ತಾ ಇದ್ದೆ. ಹೇಳಿ ಗೌಡ್ರಿ, ನನ್ನ ಕರೆಸಿದ ಕಾರಣ? ನೋಡು ಮೈಲಾರಿ, ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ. ಈ ವಿಷಯ ನಿನಗೆ ಮೊದಲೇ ಗೊತ್ತಿದೆ ಅಂತ ನಿನಗೆ ನೇರವಾಗಿ ಹೇಳುತ್ತೇನೆ. ಅದು ಏನಂತ ಹೇಳಿ ಗೌಡ್ರಿ. ನೋಡು ಮೈಲಾರಿ, ನಿಮ್ದಂತ ಇರೋದು 4 ಎಕರೆ ಜಮೀನು. ಈ ಜಮೀನಿನಲ್ಲಿ ಇಷ್ಟು ವರ್ಷ ದುಡಿದ್ರು ಸರಿಯಾಗಿ ಬೆಳೆನೇ ಕೈಗೆ ಬರ್ತಾ ಇಲ್ಲ. ಇನ್ನು ಇದರಲ್ಲಿ ಎಷ್ಟು ವರ್ಷ ಅಂತ ದುಡಿದು ಸಾಯ್ತೀಯ? ನಿಮ್ಮ ಜಮೀನು PID ಕಂಪನಿಗೆ ಫ್ಯಾಕ್ಟರಿ ಕಟ್ಟಲು ಕೊಟ್ರೆ ಕೈ ತುಂಬ ಹಣನು ಕೊಡುತ್ತಾರೆ. ಆದ್ರೆ ಹೊಲ ಕೊಟ್ಟ ರೈತರು ಕೂಡ ಇದರಲ್ಲಿ ಕೆಲಸನೂ ಕೊಡುತ್ತಾರೆ. ಮತ್ತೆ 1 ಎಕರೆಗೆ 10 ಲಕ್ಷ ರೂಪಾಯಿ ದುಡ್ಡನ್ನು ಕೊಡುತ್ತಾರೆ. ಅದಕ್ಕೆ ನಾನ್ ಜವಾಬ್ದಾರಿ. ಏನಂತೀಯ ನೀನು? ನೋಡಿ ಗೌಡ್ರಿ, ನಾವಂತೂ ಬಡವರ ನಿಜ. ಆದ್ರೆ ಈ ಬಡವರ ಮೇಲೆ ಕರುಣೆ ತೋರಿಸಿ ನೀವು ಮನಸ್ಸು ಮಾಡಿದ್ದೀರಂದ್ರೆ ಅದು ನಮ್ಮ ಒಳ್ಳೇದಕ್ಕೆ ತಾನೆ. ಅಯ್ಯೋ, ನಮ್ ಗೌಡ್ರ ಮನಸ್ಸಂದ್ರಿ ಅಂತ ಮಾಡಿ ಪತ್ತಮ್ಮ. ಹಾಲಿದ್ದಂಗ ಹಾಲು ಹೋದ್ ನೀರ್ನ್ಯಾಗರ ಹಾಕು, ನೀರ್ ಹೋದ್ ಹಾಲಾಗರ ಹಾಕಿ ಎಲ್ಲದಕ್ಕೂ ಹೊಂದ್ಕೋತೈತಿ. ಗೌಡ್ರೆ, ಕಷ್ಟದಲ್ಲಿ ಸಾಲಿ ಕಲಿತರು ನಮಗೊಂದು ಕೆಲಸನೂ ಸಿಗಲಿಲ್ಲ. ಇತ್ತ ಹೊಲದ ಕೆಲಸ ಮಾಡಿಕೊಂಡಿರ್ಬೇಕಂದ್ರೆ ಅದು ಆಗ್ತಾ ಇಲ್ಲ.
ನೀವು ಹೇಳಿದ ಹಾಗೆ ಎಕರೆಗೆ 10 ಲಕ್ಷದಂತೆ ಹೊಲ ಮಾರುತ್ತೇವೆ. ಆದರೆ ಆದರೆ ತಾತ ಕರ್ದಕ್ ನಿಂದಿರ್ತೀವೋ ಮೈಲಾರಪ್ಪ, ಏನ್ ಬೇಕು ಬಾಯ್ ಬಿಟ್ಟು ಕೇಳ. ಗೌಡ್ರೆ, ನೀವು ಬೆಲೆ ಕಟ್ಟಿದ್ರ ಪ್ರಕಾರ ಎಕರೆಗೆ 10 ಲಕ್ಷ ಅಂತ ಹಿಡಿದರೆ 4 ಎಕರೆ 40 ಲಕ್ಷ ಆಗುತ್ತೈತೆ. ಇದಕ್ಕೆ ಇನ್ನೂ 10 ಲಕ್ಷ ಸೇರಿಸಿ 50 ಲಕ್ಷ ಹಣ ನಿಮಗೆ ಕೊಡ್ತೀನಿ. ನಿಮಗೆ 4 ಎಕರೆ ಜಮೀನನ್ನು ನನಗೆ ಮಾರಾಟ ಮಾಡಿಬಿಡಿ. ಸೊಕ್ಕಿನ ಕೊನ್ನಿ, ಈ ಎಲ್ಲಿ ರಂಗೇಗೌಡನ ಜಮೀನು ತಗೊಳ್ಳುವಷ್ಟು ಸೊಕ್ಕು ಬಂದಿತ್ತು ಆ ಬಡ ಬಿಕ ನನ್ನ ಮಗನೇ. ಮತ್ತೆ ಈ ಬಡವರ ಜಮೀನ ಮೇಲೆ ಕಣ್ಣು ಹಾಕಲಿಕ್ಕೆ ನಿನಗೆ ಎಷ್ಟು ಸೊಕ್ಕ ಬಂದಿರಬೇಕು. ಬಂದ ನಮ್ಮ ಆಸ್ತಿಯನ್ನು ಕೊಂಚು ಹಾಕಿ ಹೊಡೆಯಲು ನೋಡ್ತಿರಲ್ಲ, ನಿನಗೆ ಎಷ್ಟು ಧೈರ್ಯ ಇದ್ದಿರ್ಬೇಕು. ಏ ಮೈಲಾರಿ, ಸುಮ್ಮನೆ ನಮ್ಮ ದನಿ ಮಾತಿಗೆ ಒಪ್ಪಿಕೊಂಡು ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಅನ್ಯಾಯವಾಗಿ ಇದ್ದ ಒಂದು ಪ್ರಾಣವನ್ನು ಕಳೆದುಕೊಂಡು ಹೋಗಬೇಕಾಗುತ್ತದೆ ಮಗನ ಎತ್ತರ. ಬಲರಾಮ, ಪ್ರಾಣವನ್ನು ಕಳೆದುಕೊಳ್ಳಕ್ಕೆ ನಾನು ನಿಮ್ಮ ಅಪ್ಪನ ಆಸ್ತಿ ತಿಂದು ಬೇಡವನಲ್ಲ. ಇಡೀ ತಾಲೂಕಿಗೆ ಪ್ರಗತಿಪರ ರೈತರದ್ದು ಹೆಸರು ಮಾಡಿರುವ ರೈತನ ಮಗ ನಾನು. ನಿಮ್ಮ ಹಾಗೆ ಕಾದೆ ಬಟ್ಟೆ ಧರಿಸಿ ಪರರ ಮೇಲೆ ದಬ್ಬಾಳಿಕೆ ತೋರಿಸೋ ಕದಿಮರಲ್ಲ. ಲೇ ಬಡಮಿಕಾರಿ ನನ್ನ ಮಗನೇ, ಏಕೋಚಿತ ನೀನೊಬ್ಬ ಮಾಮೂಲಿ ರೈತನಾಗಿ ತಾಲೂಕಿಗಷ್ಟೇ ಹೆಸರು ಮಾಡಿರ್ಬೇಕಾದ್ರೆ, ನಿನಗೆ ಇಷ್ಟಿರ್ಬೇಕಾದ್ರೆ ಇನ್ನು ಈ ಇಡೀ ಕರ್ನಾಟಕದಲ್ಲಿ MLA ಪದವಿ ಪಡೆದುಕೊಂಡು ನಿಮ್ಮಂತ ಬಡ ಕುಂಡಿಗಳಿಗೆ ಅನ್ನ ಹಾಕುವ ಅನ್ನದಾತನಿಗೆ ಇನ್ನೆಷ್ಟಿರಬಾರ್ದು. ಅನ್ನ ಹಾಕು ಅನ್ನದಾತರು ಅಲ್ಲಲೇ ನೀವು. ಅದೇ ಅನ್ನ ಹಾಕೋರಮ್ಮನಿಗೆ ಕಣ್ಣು ಹಾಕೋ ಕದಿಮರು ನೀವು. ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬಾ ಹಿಟ್ಟು ಹಾಕಿ ಅಧಿಕಾರದಿಂದ ಮೆರಳಿಗೆ ಹಚ್ಚಿದವರು ನಮ್ಮಂತ ರೈತರು ಮಾತ್ರ ಮರಿಬೇಡ. ಲೇ ಸೊಕ್ಕಿನ ಕುನ್ನಿ, ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತಾಡುವಷ್ಟು ಸೊಕ್ಕು ಬಂದಿತ್ತು ಆ ಮಗನೇ ನಿನಗೆ. ಈ ರಾಜಕೀಯ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಇಡೀ ಸರ್ಕಾರವನ್ನೇ ಕಡೆಗಡೆ ನಡುಗುತ್ತದೆ. ಅಂಥದ್ರಲ್ಲಿ ನನ್ನೆದುರು ನಿಂತು ಮಾತಾಡುವಷ್ಟು ದೊಡ್ಡವನಾಗಿ ಬಿಟ್ಟೆಯ ಬೀದಿ ಬಿಕಾರಿ ನನ್ನ ಮಗನೇ. ಅಲ್ಲಿ ತಮ್ಮ, ನಮ್ ದನಿಯರ ಮನೆಗೆ ಬಂದು ಇಷ್ಟೆಲ್ಲ ಮಾತಾಡ್ತಂದ್ರ ಮುಂದ್ ನಿಮ್ ಜೀವನ ಭಾಳ ಕಷ್ಟ ಐತಿ ತಮ್ಮ, ಭಾಳ ಕಷ್ಟ ಐತಿ. ಯಾಕೆ ಸುಖದ ಗುಡಿ ಡಬ್ನ ಚುಚ್ಕೋತಿ? ನಮ್ ಗೌಡ್ರ ಮಾತಿಗೆ ಒಪ್ಕೊಂಡ್ ನಿಮ್ ಹೊಲ ಕೊಟ್ಟ ನಿಮ್ ಗೂಡ್ ಸೇರ್ಕೋ. ಏ ಮೈಲಾರಿ, ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡ್ಕೋಬೇಕು ಅನ್ನೋದು ನಮ್ಮ ದನಿಯವ್ರಿಗೆ ಚೆನ್ನಾಗಿ ಗೊತ್ತು. ಅವರಿಗೆ ಕೋಪ ಕೊಂಡು ನನಗೆ ಅಪ್ಪನೆ ಕೊಡುವಷ್ಟರಲ್ಲಿ ನೀನ್ ಇಲ್ಲಿಂದ ಹೋದ್ರೆ ಸರಿ. ಇಲ್ಲಿದ್ದರೆ ಹಸಿದುಕೊಂಡ ಈ ನನ್ನ ತಲವಾರಿಗೆ ರಕ್ತದ ತೀರ್ಸಬೇಕಾಗುತ್ತೆ ನಮ್ಗಣ ಎಚ್ಚರ. ಲೇ ಬಚ್ಚರನ ಮಗನೇ, ನೀನು ಕರೆದಾಗಲಿಲ್ಲ ಬರೋದಕ್ಕೆ, ಹೋಗು ಎಂದಾಗ ಹೋಗೋದಕ್ಕೆ ನಾವೇನು ನಿನ್ನ ಹಾಗೆ ಸಾವುಕಾರ ಸಾಕಿದ ನಾಯಿ ಎಂದು ತಿಳಿದಿರವೆಯಾ? ನನ್ನ ಇಲ್ಲಿಗೆ ಕರೆಸಿದ್ದಕ್ಕೆ ನೇರವಾಗಿ ಹೇಳ್ತೀನಿ ಕೇಳು. ಓ ಅಧಿಕಾರಿ, ನೀನು ಎಷ್ಟೇ ಕಷ್ಟಪಟ್ಟು ಹೋರಾಡಿದ್ರು ನಮ್ಮೂರಿನ ಈ ರೈತರ ಜಮೀನನ್ನು ನಿನ್ನ ವಶಕ್ಕೆ ಮಾತ್ರ ಬಿಟ್ಟ ಕೊಡಲಾರೆವು. ಸುಮ್ಮನ ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದು ಇಲ್ಲಿಂದ ಕಾಲ್ ಕಿತ್ತಿದರೆ ಸರಿ, ಇಲ್ಲದಿದ್ದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕಾಗುತ್ತದೆ. ಎಚ್ಚರ. Hey, useless farmer! Why did you struggle about land and land? You have only knowledge, but not experience. Handful of money. Go from here now. ಮಿಸ್ಟರ್ ಆಫೀಸರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಐ ಡೋಂಟ್ ಕಮ್ ದಿಸ್ ಇಂಡಿಯಾಸ್. ಆಫೀಸರ್, ರೈತನಾದ ಮಾತ್ರಕ್ಕೆ ಅವನಿಗೆ ಇಂಗ್ಲಿಷ್ ಬರುವುದಿಲ್ಲ ಎಂದು ತಿಳಿದು ಅದನ್ನು ನಿನ್ನ ಮೊಟ್ಟಾಳತನ. ನಿನಗೆ ಇಂಗ್ಲಿಷ್ ಮಾತನಾಡೋದು ಮಾತ್ರ ಗೊತ್ತು. ಅದೇ ನಮ್ಮ ಭಾರತ ದೇಶಕ್ಕೆ ಪ್ರಥಮವಾಗಿ 1835ರಲ್ಲಿ ಲಾರ್ಡ್ ನೇಕಾಲ್ ಎಂದು ನನಗೆ ಚೆನ್ನಾಗಿ ಗೊತ್ತು. ಇರಬಹುದು, ಆದರೆ ಇಂದಿನ ಕಾಲದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಬೆಲೆ ಹೆಚ್ಚು ಕೊಡ್ತಾರೆ. ಅದು ನಿಮಗೆ ಗೊತ್ತಾ? ಅಧಿಕಾರಿ, ಕಲಿಯೋಕೆ ಕೋಟಿ ಭಾಷೆ ಇದ್ದರು, ಆಡೋಕೆ ಒಂದೇ ಒಂದು ಭಾಷೆ, ಅದು ಈ ಮಣ್ಣಿನ ಕನ್ನಡ ಭಾಷೆ. ನಮ್ಮ ಕನ್ನಡ ನಾಡಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ನಮ್ಮ ರಾಷ್ಟ್ರ ಕವಿ ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಚಂದ್ರಶೇಖರ್ ಕಂಬಾರ್, ಇಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿದ ಈ ನಾಡಿನಲ್ಲಿ ನೀನು ಹುಟ್ಟಿದ್ದೆ ಆದರೆ ಮೊದಲು
ಕನ್ನಡ ಭಾಷೆಯನ್ನು ಪ್ರೀತಿಸಿದು ಕಲಿತುಕೋ. ಆವಾಗ ನಿನಗ ವೀರ ಕನ್ನಡಿಗ ಎಂದು ಬೆಲೆ ಕೊಡುತ್ತಾರೆ. ಲೇ ವೀರ ಕನ್ನಡಿಗ ಮರಿ ಮೊಮ್ಮಗನೇ, ಭಾಷೆ ಬಗ್ಗೆ ಭಾಷಣ ಮಾಡಲು ನಿನ್ನಿಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನಿನ್ನ ಜಮೀನು ಕೊಡೋದಕ್ಕೆ ಒಪ್ಪಿಕೊಂಡು ಹೋದ್ರೆ ಸರಿ, ಇಲ್ಲದಿದ್ದರೆ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನು ನನ್ನಂತೆ ಮಾಡಿಕೊಂಡು ಇದೇ ಜಮೀನಿನಲ್ಲಿ ಫ್ಯಾಕ್ಟ್ರಿ ಕಟ್ಟದಿದ್ದರೆ ನನ್ನ ಹೆಸರು ಚಕ್ರವರ್ತಿ MLA ರಂಗೇಗೌಡನೇ ಅಲ್ಲ. ರಂಗೇಗೌಡ, ಹೋಗುವ ಮುನ್ನ ಒಂದು ಮಾತು ಹೇಳ್ತೀನಿ, ನೆನಪಿನಲ್ಲಿ ಇಟ್ಟಿಕೋ. ಕಾದೆ ಬಟ್ಟೆ ಧರಿಸಿಕೊಂಡು ಪರರ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮದು ಕಣ್ಣನ್ನು ಹಾಕಿದರೆ ನಿನಗೆ ಭೋಗಿ ಎನ್ನುತ್ತಾರೆ. ಅದೇ ನಿನಗೆ ಓಟು ಕೊಟ್ಟ ಪ್ರಜೆಗಳಿಗೆ, ಬಡ ಬಗ್ಗರಿಗೆ ನಿನ್ನ ಇಚ್ಛೆಯಿಂದ ಅವರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ. ಇದೇ ಕಾವಿಯನ್ನು ಬಟ್ಟೆ ಬಿಚ್ಚಿ ಕಾವಿ ಬಟ್ಟೆ ಹಾಕಿಕೊಂಡು ಸಮಾಜ ಸೇವೆಯನ್ನು ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ಅದೇ ಇಡೀ ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು 3 ಹೊತ್ತು ಅನ್ನ ಹಾಕುವ ನಮ್ಮಂತ ರೈತರಿಗೆ ನೇಗಿಲ ಯೋಗಿ ಅನ್ನುತ್ತಾರೆ. ನಾವು ಮಾತ್ರ ಮರಿಬೇಡ. ಬರ್ತೀನಿ. ಮಿಸ್ಟರ್ ರಂಗೇಗೌಡ, ನಾನು MLA ಇದೀನಿ, ನಾನು MP ಇದೀನಿ, ನಾನು ಶಾಸಕ ಇದೀನಿ ಅಂತ ನಿಮ್ಮಂತ ಕಾದಿ ತೊಟ್ಟ ಕದಿಮರಿಗೆ ಅದು ನಮ್ಮಂತ ಜನರು ಕೊಟ್ಟ ಅಧಿಕಾರ. ಎಷ್ಟು ವರ್ಷ ಹೇಳು? 5 ವರ್ಷ ಮಾತ್ರ. ಅದೇ ಮಳೆ ಅನ್ನದೆ, ಬಿಸಿಲು ಅನ್ನದೆ, ಆ ಸಿಡಿಲಿನ ಆರ್ಭಟಕ್ಕೆ ಹೆದರದ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ. ಇಡೀ ಲೋಕನೇ ಪ್ರಳಯವಾಗುವ ತನಕ ನೆನಪಿನಲ್ಲಿಟ್ಟುಕೋ. ಬರ್ತೀನಿ. ಹೋಗ್ಲೇ ಕಪಿ, ಹೋಗು. ನಿನಗೆಂದು ಗೊತ್ತಾಗುತ್ತದೆ ಈ ರಂಗೇಗೌಡನ ರಂಗಿನಾಟ. ಪ್ರಳಯ ಈ ಪ್ರಳಯ ಅಂತ ಕಣಪ್ಪ ವಾಡ. ಆ ಪರಶುವನಿಗೆ ಸಿಕ್ಕಿಲ್ಲ ಎಂದಾಗ ನಿನ್ನಂತ ನರಕುನಿಗೆ ಅದು ಹೇಗೆ ತಿಳಿಬೇಕು? ಮೈಲಾರಿ, ನಿನ್ನ ಪಾಪದ ಕೊಡ ತುಂಬಿ ತುಳುಕುತ್ತಿದೆ ಎಂದು ಇಂದು ಈ ರೀತಿ ಬೋರ್ಗರ್ ಒತ್ತಿರುವೆಯಾ ಮಗನೇ? ಇದು ಅಂತ್ಯ ಅಲ್ಲ ಮಗನೇ, ಇದು ಆರಂಭದ ಮಹಾಯುದ್ಧ. ಈ ಯುದ್ಧದಲ್ಲಿ ಗೆದ್ದು ಹೇಗೆ ಬದುಕ್ತಿದೆ ಮಗನೇ? ಬದುಕು. ಬಲರಾಮ್, ಇವನ ಕಬ್ಬಿನ ಬೆಳೆ ನಮ್ಮ ಫ್ಯಾಕ್ಟ್ರಿಗೆ ಬಂದ್ರೆ ವಾಪಸ್ ಕಳಿಸಿಬಿಡು. ಈ ಮಗ ಎಲ್ಲಿ ಮಾಡ್ಕೊಳ್ಳಿ, ಈ ಬಂಡ ಬಿಕಾರಿ ನನ್ನ ಮಗ. ಪರ್ಜಂತಿ, ಮುಂದಿನ ನಮ್ಮ ಕೆಲಸ ಅದ ರೀ IB ಒಳಗೆ ಮೀಟಿಂಗ್ ಐತಿ, ಹೋಗೋಣ ನಡ್ರಿ ಅಲ್ಲಿಗೆ. ನಡೆ ಹೋಗೋಣ. कोई किसी का दौलत नहीं, रनर किसी का औरत नहीं, ये ರಂಗೇಗೌಡ किसका? विश्वास ले मैलारी,
ವಿಶ್ವಾಸ್ ವಿಶ್ವಾಸ್ ನಹಿ ಬರ್ತೀನಿ ಮಗನ